ವಿಶ್ವದ ಗಮನವನ್ನು ಬೆಂಗಳೂರು ಐಟಿ ಸಿಟಿಗೋಸ್ಕರ ಉದ್ಯಾನ ನಗರಿಗೋಸ್ಕರ ಎಷ್ಟು ದಿನ ಸೆಳೀತಾ ಇತ್ತು. ಬಟ್ ಕೆಲ ವರ್ಷಗಳಿಂದ ಚಿತ್ರಣ ಬದಲಾಗಿದೆ. ಗುಂಡಿಯ ಕಾರಣಕ್ಕೆ ಅಪಖ್ಯಾತಿಗೆ ತುತ್ತಾಗಿದೆ ಬೆಂಗಳೂರು. ಈ ಬೆನ್ನಲ್ಲೇ ಜನ ಮತ್ತು ಉದ್ಯೋಗಿಗಳು ಎಕ್ಸ್ ಖಾತೆಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದ ಹಾಗೆ ಸಿಎಂ ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಇಲ್ಲಿ ತನಕ ಎಷ್ಟು ಗುಂಡಿಯನ್ನು ಮುಚ್ಚಲಾಗಿದೆ, ಇನ್ನೆಷ್ಟನ್ನು ಮುಚ್ಚಬೇಕು, ಡೀಟೇಲ್ಸ್ ಇದೆ ನೋಡೋಣ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಂದ ಬೇಸತ್ತ ಜನರು, ಸರ್ಕಾರದ ವಿರುದ್ಧ ಉದ್ಯಮಿಗಳು, ಜನರ ಆಕ್ರೋಶ ಸ್ಫೋಟ. ಈ ತಿಂಗಳಾಂತ್ಯಕ್ಕೆ ಗುಂಡಿ ಮುಕ್ತ ನಗರ ಮಾಡಲು ಡೆಡ್ಲೈನ್. ಬೆಂಗಳೂರು ಅದೆಷ್ಟು ಜನರಿಗೆ ಬದುಕು ಕಲ್ಪಿಸಿಕೊಟ್ಟ ನಗರ. ಕ್ಷಿಪ್ರಗತಿಯ ಅಭಿವೃದ್ಧಿ, ತಂತ್ರಜ್ಞಾನ, ಆರ್ಥಿಕ ಪ್ರಗತಿಯಿಂದ ವಿಶ್ವದ ಗಮನ ಸೆಳೆದಿರುವ ನಗರ ಬೆಂಗಳೂರು. ಆದರೆ ಇದೇ ಬೆಂಗಳೂರು ಇದೀಗ ರಸ್ತೆ ಗುಂಡಿಗಳ ವಿಚಾರದಲ್ಲಿ ಅಪಖ್ಯಾತಿಗೆ ಒಳಗಾಗಿದೆ. ನಗರದ ಪ್ರತಿ ರಸ್ತೆಯಲ್ಲೂ ಗುಂಡಿಗಳು ಬಿದ್ದಿದ್ದು ವಾಹನ ಸವಾರರು ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಗುಂಡಿ ಮುಚ್ಚದ ಸರ್ಕಾರದ ವಿರುದ್ಧ ಉದ್ಯಮಿಗಳು ಹಾಗೂ ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದು ಎಕ್ಸ್ ಖಾತೆಯಲ್ಲಿ ವಾರ್ ಶುರು ಮಾಡಿದ್ದಾರೆ. ಈ ವೇಳೆ ಸರ್ಕಾರಕ್ಕೆ ಮುಜುಗರ ಆಗಿದ್ದು ನಗರದಲ್ಲಿ ಗುಂಡಿಗಳನ್ನ ಮುಚ್ಚುವ ಕೆಲಸ ಬಿರುಸಾಗಿ ನಡೆಯುತ್ತಿದೆ. ಬೆಂಗಳೂರಿಗೆ ಗುಂಡಿ ಗಂಡಾಂತರ. ಬೆಂಗಳೂರು ನಗರದಲ್ಲಿ ಒಟ್ಟು 14,795 ರಸ್ತೆ ಗುಂಡಿಗಳಿದ್ದು 6,749 ಗುಂಡಿಗಳನ್ನ ಮುಚ್ಚಲಾಗಿದೆ. ಇನ್ನು 8,046 ಗುಂಡಿಗಳನ್ನ ಮುಚ್ಚಬೇಕಿದೆ. ಈ ತಿಂಗಳ ಅಂತ್ಯದೊಳಗೆ ನಗರದ ಎಲ್ಲಾ ಗುಂಡಿಗಳನ್ನ ಮುಚ್ಚಲು ಡೆಡ್ಲೈನ್ ನೀಡಿದ್ದು, ಈ ಅವಧಿಯೊಳಗೆ ಗುಂಡಿಗಳನ್ನ ಮುಚ್ಚೋದು ಬಹುತೇಕ ಅನುಮಾನವೇ ಸರಿ. ವಲಯವಾರು ತಂಡಗಳನ್ನ ರಚಿಸಿದ್ದು ಕಾಮಗಾರಿಯ ವೇಗವನ್ನ ಹೆಚ್ಚಿಸಲಾಗಿದೆ. ಆದರೆ ಕಳೆದೊಂದು ವಾರದಿಂದ ಸುರಿಯುತ್ತಿರುವ ಮಳೆ ಕಾಮಗಾರಿಗೆ ಅಡ್ಡಿಯನ್ನುಂಟು ಮಾಡಿದೆ. ಗುಂಡಿ ಈಗ ಸತತವಾಗಿ ಮಳೆ ಬೀಳ್ತಾ ಇದೆ ಲಾಸ್ಟ್ 4 ವಾರದಿಂದ. ಅದಕ್ಕೆ ನಾವು ಅದರ ಬಗ್ಗೆ ಪರಿಶೀಲನೆ ಮಾಡ್ತೇವೆ. ಎಷ್ಟು ಈಗ ಬಂದಿದೆ, ಎಷ್ಟು ಕಂಪ್ಲೇಂಟ್ಸ್ ಬಂದಿದೆ, ಅದನ್ನು ನಾನು ನೋಡಿಕೊಂಡು ಸ್ವಲ್ಪ ಮುಂದಕ್ಕೆ ಕ್ರಮ ತಗೊಳ್ತೇವೆ. ಸಿಎಂರು ಡೆಡ್ಲೈನ್ ಕೊಟ್ಟಿದ್ದರು, ಮಾತ್ರ ಈಗ ಲಾಸ್ಟ್ 1 ವೀಕಿಂದ ಸ್ವಲ್ಪ ಮಳೆ ಜಾಸ್ತಿ ಇದೆ. ಸೊ ಅದು ಹೇಗೆ ಮಾಡಬೇಕು, ಯಾಕಂದರೆ ನಾವು ಮಳೆಗಾಲದಲ್ಲಿ ಗುಂಡಿ ಮುಚ್ಚಿದ್ರೂ ಸಹ ಇನ್ನೂ ಜಾಸ್ತಿ ಆಗಲಿಕ್ಕೆ ಚಾನ್ಸಸ್ ಇವೆ. ಸ್ವಲ್ಪ ಒಂದು 2-3 ದಿವಸ ವೇಟ್ ಮಾಡಿ ನೋಡ್ತೀವಿ. ಗುಂಡಿ ಮುಚ್ಚುವ ತುರ್ತು ಕಾಮಗಾರಿಗಳಿಗೆ ಅನುದಾನ ನೀಡಲಾಗಿದ್ದು ಗುಂಡಿ ಮುಕ್ತ ನಗರ ಮಾಡಲು ಸರ್ಕಾರ ಹರಸಾಹಸ ಪಡ್ತಿದೆ. ಗುಂಡಿ ಮುಚ್ಚಲು ಕೊಟ್ಟ ಡೆಡ್ಲೈನ್ ಸಮೀಪ ಬರ್ತಿದ್ದು ಕೊಟ್ಟ ಸಮಯದೊಳಗೆ ಗುಂಡಿಗಳನ್ನ ಮುಚ್ಚುತ್ತಾರಾ ಅನ್ನೋದು ಜನರ ಮುಂದಿರುವ ಪ್ರಶ್ನೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.